ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗುತ್ತಾ? ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗುತ್ತೆ? ಅಣ್ಣ, ಒಂದು ಮಾತು ಹೇಳ್ತೀನಿ ಕೇಳಿ. ಈ ಗ್ಯಾರಂಟಿಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಅದರ ಬಗ್ಗೆ ಜನರಿಗೆ ವಿಶ್ವಾಸನೂ ಇಲ್ಲ. ಅವ್ರಿಗಿರೋದು ಒಂದೇ ಒಂದು ವಿಶ್ವಾಸ, ಮೋದಿಜಿಯವರ ಗ್ಯಾರಂಟಿ. ಹೀಗಾಗಿ ನಾನು ಬಹಳ ವಿನಮ್ರತೆಯಿಂದ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇದ್ಯಾವುದೇ ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ. ನಾನು ನಿಮ್ಗೊಂದೇ ಒಂದು ಉದಾಹರಣೆ ಕೊಡುವಂಥದ್ದು, ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಆ ಸೇರುವಂಥ ಜನಸ್ತೋಮ ನನ್ನ ಪ್ರಕಾರ ಹಿಂದೆಂದೂ ಸಹ ಈ ರೀತಿ ಜನ ಸೇರಲ್ಲ. ನನಗೆ ಸ್ವರ್ಬಾದನಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕೇಳಿ ನಿಮ್ಮ ಮಾಧ್ಯಮದ ಮಿತ್ರರನ್ನ, ಸುಮಾರು 20-25 ಸಾವಿರ ಜನ ಅಲ್ಲಿ ಸೇರಿದ್ರು ನೆನೆ ಸಾಯಂಕಾಲ. ಹೀಗೆ ಎಲ್ಲೋದ್ರೂ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸರಿ ವಿಶೇಷ ಅಂದರೆ 100ಕ್ಕೆ 70% ಮಹಿಳೆಯರು ಬರ್ತಾ ಇದ್ದಾರೆ. ಇದು ನಮ್ಮ ಪಕ್ಷದ ಗೆಲುವಿಗೆ ದೊಡ್ಡ ಒಂದು ಶಕ್ತಿಯನ್ನು ಕೊಟ್ಟಂತಾಗಿದೆ ಅಂತ ನನ್ನ ಭಾವನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಂತ ಗ್ಯಾರಂಟಿ ಪ್ರಣಾಳಿಕೆನೇ ಅವ್ರಿಗೆ ವರ್ಕೌಟ್ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಮತ್ತದೇ ಪ್ರಶ್ನೆ, ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ವರ್ಕೌಟ್ ಆಗುತ್ತಾ? ಹೋದ ಸತಿ ಗ್ಯಾರಂಟಿ ಇಲ್ಲಪ್ಪ, ನಾನು ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೆ ಯಾವುದೇ ಗ್ಯಾರಂಟಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಒಂದೇ ಒಂದು ಮೋದಿ ಗ್ಯಾರಂಟಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಮೋದಿ ಪರ್ವದ ಅಲೆ ಇದೆ. ಓಬಿಸಿ ರಿಸರ್ವೇಶನ್ ಮುಸ್ಲಿಂ ಕೊಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ರಿ, ಆತರ ಮಾಡೋದು ಸಾಧ್ಯ ಇದೆಯಾ? ಓಬಿಸಿ ಸಂವಿಧಾನದಲ್ಲಿ ತೆಗೆದು ಓಬಿಸಿ ಮುಸಲ್ಮಾನರು ಕೊಡ್ತಾ ಇದ್ದಾರಲ್ಲ, ಅದು ಆಗೋ ಸಂಭವ ಇದೆಯಾ? ಅದಕ್ಕೆ ಯಾವುದೇ ಕಾರಣಕ್ಕೆ ನಾನಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾನು ಬದುಕಿರೋವರೆಗೆ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಈಶ್ವರಪ್ಪನವರು ಪರಿಣಾಮ ದಯಮಾಡಿ ಕ್ಷಮಿಸಿ. ಇದುವರೆಗೂ ನಾನು ಎಲ್ಲೂ ಯಾವುದೇ ಅಭ್ಯರ್ಥಿಗಳ ಹೆಸರು ಹೇಳಿಲ್ಲ. ಇಲ್ಲೂ ಸಹ ಯಾರ ಬಗ್ಗೆನೂ ಮಾತನಾಡೋಕೆ ಇಷ್ಟಪಡ್ತೀನಿ. ರೇವಣ್ಣ ಪ್ರಕರಣ ಕಾನೂನು ತಂದೆ ಆದಂಥ ಕ್ರಮ ಕೈಗೊಳ್ಳುತ್ತೆ. ಇದು ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಬಿಜೆಪಿ ಜೆಡಿಎಸ್ ಒಂದಾಗಿ ಚುನಾವಣೆ ಎದುರಿಸುತ್ತೆ. ದೇವೇಗೌಡರು ಆರೋಗ್ಯ ಸುಧಾರಿಸಬೇಕು, ಅವರು ಆರೋಗ್ಯವಾಗಿ ಓಡಾಟ ಮಾಡಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಹೊಂದಾಣಿಕೆಯಲ್ಲಿ ಯಾವುದೇ ರೀತಿ ಬಿರುಕಾಗೋದಿಲ್ಲ. ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ಎದುರಿಸ್ತೇವೆ. ನಿಶ್ಚಿತವಾಗಿ ಅದರ ಪರಿಣಾಮ ಬಿಜೆಪಿ ಜೆಡಿಎಸ್ ಒಟ್ಟಾಗಿ 28 ಲೋಕಸಭಾ ಕ್ಷೇತ್ರ ನಾವು ಗೆಲ್ತೀವಿ. ಎಷ್ಟೋ ದಶಕಗಳಿಂದ ರಾಜಕೀಯ ಜೀವನ ದೇವೇಗೌಡರ ಕುಟುಂಬದಲ್ಲಿ ಈ ರೀತಿಯಲ್ಲಿ ಒಂದು ಬದಲಾವಣೆ ಆಗ್ತದೆ ಅಂದ್ರೆ ರಾಜಕೀಯ ಜೀವನ ದೇವೇಗೌಡರು ಯಾವ ತರ ಮಾಡಬೇಕು? ದೇವೇಗೌಡರು ಬಹಳ ವರ್ಷದಿಂದ ರಾಜಕೀಯ ಮಾಡಿದ ಮೇಲೂ ದೇವೇಗೌಡರ ಕುಟುಂಬದಲ್ಲಿ ಈ ಥರ ಆಯ್ತಲ್ಲ, ಹೇಗೆ ಮುಂದಿನ ರಾಜಕೀಯ ಇದು ಹೇಗೆ ಸಾಂತ್ವನ ಹೇಳ್ತೀರಿ ದೇವೇಗೌಡರು? ಇಲ್ಲ, ನಾನು ದೇವೇಗೌಡರಿಗೆ ಇಷ್ಟೇ ನಿಮ್ಮ ಮೂಲಕ ವಿನಂತಿ ಮಾಡುವಂಥದ್ದು, ಈ ಘಟನೆ ಏನಾಗಿದೆ ಆ ಬಗ್ಗೆ ದೇವೇಗೌಡರು ತಲೆ ಕೆಡಿಸ್ಕೊಳ್ತೇನೆ. ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿನಮ್ರವಾಗಿ ಅವರು ವಿನಂತಿ ಮಾಡ್ತೇನೆ. ಕಾನೂನು ತಂದೆ ಆದಂಥ ಕ್ರಮವನ್ನು ಕೈಗೊಳ್ಳಿ. ಧನ್ಯವಾದ, ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.